ನೋಡಿ ಸ್ನೇಹಿತರೆ, ಈಗಲೇ ಆಗಸ್ಟ್ 25 ಈ ಡೇಟನ್ನು ಈಗಲೇ ನೀವೆಲ್ಲರೂ ಕೂಡ ಸೇವ್ ಮಾಡ್ಕೊಳ್ಳಿ. ಈ ಗೃಹಲಕ್ಷ್ಮಿ ಯೋಜನೆಯ 11ನೆಯ ಕಂತಿನ ಹಣ ಅಂತಂದರೆ ಜೂನ್ ತಿಂಗಳಿನ ಹಣ, 12ನೆಯ ಕಂತಿನ ಹಣ ಅಂತಂದರೆ ಜುಲೈ ತಿಂಗಳಿನ ಹಣ, 13ನೆಯ ಕಂತಿನ ಹಣ ಅಂತಂದರೆ ಇದು ಈ ತಿಂಗಳಿನ ಹಣ ಆಗಿರುತ್ತೆ. ಹೌದು, ಇದು ಆಗಸ್ಟ್ ತಿಂಗಳಿನಲ್ಲಿ ಬರುವಂತಹ ಹಣ ಅಂತಂದರೆ ಅದು ಈ 13ನೆಯ ಕಂತಿನ ಹಣ ಆಗಿರುತ್ತೆ. ಸ್ನೇಹಿತರೆ, ಈ ಗೃಹಲಕ್ಷ್ಮಿ ಯೋಜನೆಯ 13ನೆಯ ಕಂತಿನ ಹಣ, ಹೌದು 13ನೆಯ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬರಲಿದೆ. ಹೌದು, ಅದು ಯಾವ ಒಂದು ದಿನಾಂಕದಂದು ಬರುತ್ತೆ. ನಾನು ನಿಮಗೆ ಯಾಕೆ ಈ ಆಗಸ್ಟ್ 25 ಡೇಟನ್ನು ಸೇವ್ ಮಾಡ್ಕೊಳ್ಳಿ ಅಂತ ಹೇಳಿದೆ. ಮತ್ತೆ ಈ 11 ಮತ್ತು 12ನೆಯ ಕಂತಿನ ಹಣ ನಿಮಗೆ ಬಂದಿದೆನಾ ಇಲ್ವಾ, ಅಥವಾ ನಿಮಗೆ ಈ 11ನೆಯ ಕಂತಿನ ಹಣನೇ ಕೊನೆಯದಾಗಿ ಬಂದಿದ್ರೆ ನೀವು ಏನು ಮಾಡಬೇಕು, ಅಥವಾ ನಿಮಗೆ 12ನೆಯ ಕಂತಿನ ಹಣಗೂ ತನಕನೂ ಕೂಡ ನಿಮಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲದೆ 12ನೆಯ ಕಂತಿನ ಹಣದವರೆಗೂ ಕೂಡ ನಿಮಗೆ ಹಣ ಬಂದಿದ್ದಾದರೆ ನೀವು ಏನು ಮಾಡಬೇಕು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ಬನ್ನಿ ಸ್ನೇಹಿತರೆ, ನೋಡಿ ಈ ಗೃಹಲಕ್ಷ್ಮಿ ಬಗ್ಗೆ ನಾವು ನಿಮಗೆ ಅಪ್ಡೇಟನ್ನು ಕೊಡೋದ್ಬಿಟ್ಟು ಕೆಲವೊಂದಿಷ್ಟು ದಿನಗಳಾಯಿತು. ಯಾಕಂತಂದರೆ ನನಗೆ ವಿಡಿಯೋ ಮಾಡಲಿಕ್ಕೆ ಆಗಿಲ್ಲ ಕೆಲವೊಂದಿಷ್ಟು ಕಾರಣಾಂತರಗಳಿಂದ. ಆದರೆ ಇನ್ಮೇಲೆ ಈ ರೀತಿ ಆಗೋದಿಲ್ಲ, ದಯವಿಟ್ಟು ಕ್ಷಮಿಸಿ. ಇನ್ಮೇಲೆ ರೆಗ್ಯುಲರ್ ಆಗಿ ಕಂಟಿನ್ಯೂಸ್ ಆಗಿ ನಾನು ನಿಮಗೆ ಅಪ್ಡೇಟನ್ನು ಕೊಡ್ತೇನೆ. ಹೌದು, ತುಂಬ ಲಾಂಗ್ ಬ್ರೇಕನ್ನು ನಾವು ತೊಗೊಂಡ್ವಿ, ಸೊ ಇಟ್ಸ್ ಓಕೆ, ಪರವಾಗಿಲ್ಲ. ಬಟ್ ಇನ್ಮೇಲೆ ಈ ರೀತಿ ಆಗೋದಿಲ್ಲ. ಸೊ ನಿಮ್ಗೆ ಏನೇ ಡೌಟ್ ಇದ್ರೂ ಕೂಡ ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ನಾನು ನಿಮ್ಮೆಲ್ಲರ ಕಾಮೆಂಟ್ಗಳಿಗೂ ಕೂಡ ರೆಸ್ಪಾನ್ಸ್ ರಿಪ್ಲೈ ಮಾಡ್ತಾನೆ. ನಿಮ್ಮೆಲ್ಲರ ಸಮಸ್ಯೆಯನ್ನು ನಾನು ನಿಮಗೆ ಬಗ್ಗೆ ಹರಿಸ್ತೇನೆ. ಒಂದು ಕಾಮೆಂಟ್ ಮುಖಾಂತರ ನೀವು ನಮ್ಮನ್ನ ಕೇಳಬಹುದು. ಸೊ ಅದಕ್ಕೆ ನಾನು ನಿಮಗೆ ಉತ್ತರವನ್ನು ಕೊಡ್ತೇನೆ. ಬನ್ನಿ ಸ್ನೇಹಿತರೆ, ಈ ಗೃಹಲಕ್ಷ್ಮಿ ಯೋಜನೆಯ 13ನೆಯ ಕಂತಿನ ಹಣದ ಬಗ್ಗೆ ಮಾತನಾಡೋಣ. ನೋಡಿ, ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೇನೆ. ಇಲ್ಲಿ 85% ವೀಕ್ಷಕರು ಯಾವುದೇ ರೀತಿ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ, ಬರೀ ವಿಡಿಯೋಸ್ನ ನೋಡ್ತಾ ಇದ್ದೀರಾ. ನೋಡಿ ಸ್ನೇಹಿತರೆ, ನಾನು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರನೇ ಕೊಡ್ತೇವೆ, ಯಾವುದೇ ರೀತಿ ಒಂದು ಬೇಡದೇ ಇರುವಂತಹ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡೋದಿಲ್ಲ. ನೀವೆಲ್ಲರೂ ಕೂಡ ನಮಗೆ ಸಬ್ಸ್ಕ್ರೈಬ್ ಆಗಬಹುದು. ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮಗೆ ಏನಾದರೂ ಡೌಟ್ ಇದ್ರೂ ಕೂಡ ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ಮತ್ತು ನೀವು ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ಅಲ್ಲಿ ಬೆಲ್ ಐಕಾನ್ ಒಂದು ಶೋ ಆಗುತ್ತೆ, ಅದನ್ನು ನೀವು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಯಾರಿನ್ನೂ ಸೆಲೆಕ್ಟ್ ಮಾಡ್ಕೊಂಡಿಲ್ಲ, ಜಸ್ಟ್ ಸಬ್ಸ್ಕ್ರೈಬ್ ಆಗಿರ್ತೀರಾ, ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿರೋದಿಲ್ಲ, ಸೊ ಅಂತವರು ಆಲ್ ಅಂತ ಈಗಲೇ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬಹುದು. ಇದರಿಂದ ನಮ್ಮ ವಿಡಿಯೋಸ್ಗಳು ನೀವು ರೆಗ್ಯುಲರ್ ಆಗಿ ನೋಡ್ತಾ ಹೋಗ್ತೀರಾ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ, ಹೌದು ಇಷ್ಟ ಆದರೆ ಮಾತ್ರನೇ ಲೈಕ್ ಮಾಡಿ. ಈ ವಿಡಿಯೋ ಎಡಗಡೆ ಸೈಡು ನಿಮಗೆ ಒಂದು ಲೈಕ್ ಬಟನ್ ಕಾಣುತ್ತೆ, ಅದರ ಮೇಲೆ ಪ್ರೆಸ್ ಮಾಡಿ. ಅದರ ಮೇಲೆ ಒಂದು ಲೈಕ್ ಬಟನ್ ನೀವು ಕ್ಲಿಕ್ ಮಾಡಬಹುದು, ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ. ಓಕೆ, ಬನ್ನಿ ಸ್ನೇಹಿತರೆ, ಈ ಗೃಹಲಕ್ಷ್ಮಿ ಯೋಜನೆಯ 11, 12 ಕಂತುಗಳು ನಿಮಗೆ ಬಂದಿದ್ದಾದರೆ ಇವಾಗ 13ನೆಯ ಕಂತಿನ ಹಣ ಬರುವಂತಹ ಸಮಯ ಆಗಿರುತ್ತೆ. ಯಾಕಂತಂದರೆ ಈ 12ನೆಯ ಕಂತಿನ ಹಣದವರೆಗೂ ಕೂಡ ನಿಮಗೆ ಯಾವುದೇ ರೀತಿ ಒಂದು ಅಡೆತಡೆ ಇಲ್ಲದೇ ನಿಮಗೆ ದಿನಲೂ ಅಂತಂದರೆ ರೆಗ್ಯುಲರ್ ಆಗಿ ನಿಮಗೆ ಈ ಹಣ ಬಂದಿದೆ ಅಂತಂದರೆ 1ನೆಯ ಕಂತಿನ ಹಣದಿಂದ 12ನೆಯ ಕಂತಿನ ಹಣದವರೆಗೂ ಕೂಡ ನಿಮ್ಮ ಖಾತೆಗಳಿಗೆ ಹಣ ಜಮೆ ಆಗಿದೆ. ಆದರೆ ಇವಾಗ ನಿಮ್ಮ ಖಾತೆಗಳಿಗೆ 13ನೆಯ ಕಂತಿನ ಹಣ ಜಮೆ ಆಗಿಲ್ಲ. ಆದರೆ ಆಗಸ್ಟ್ ತಿಂಗಳು ಅನ್ನೋದು ಆಲ್ರೆಡಿ ಕಂಟಿನ್ಯೂ ಆಗಿಬಿಟ್ಟು ಸುಮಾರು ದಿನಗಳಾಯಿತು. ಈ ಆಗಸ್ಟ್ ತಿಂಗಳು ಮಂತ್ ಎಂಡ್ ಕೂಡ ಬಂತು, ಮುಗಿಯುತ್ತಾ ಬಂತು. ಆದರೂ ಕೂಡ ಈ ಆಗಸ್ಟ್ ತಿಂಗಳಿನ ಹಣ ಅಂತಂದರೆ 13ನೆಯ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬಂದಿಲ್ಲ. ಸೊ ನಾನು ಆಗಲೇ ನಿಮಗೆ ಹೇಳಿದೆ, ಈ ಆಗಸ್ಟ್ 25 ಡೇಟನ್ನು ನೀವು ಸೇವ್ ಮಾಡ್ಕೊಳ್ಳಿ ಅಂತ. ಸೊ ಯಾಕೆ ಸೇವ್ ಮಾಡ್ಕೊಳ್ಳಿ ಅಂತ ಹೇಳಿದೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರಬಹುದು. ಸೊ ಇವಾಗ ಕನ್ಫರ್ಮೇಷನ್ ನಾನು ನಿಮಗೆ ಕೊಡ್ತೇನೆ. ಬನ್ನಿ ನೋಡಿ, ಈ ಆಗಸ್ಟ್ 25 ಈ ಡೇಟ್ ಏನಂತಂದರೆ ಇಲ್ಲಿ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ 13ನೆಯ ಕಂತಿನ ಹಣ ಬರುವಂತಹ ಒಂದು ಸಮಯ. ಹೌದು, ಈ ಆಗಸ್ಟ್ 25ನೆಯ ತಾರೀಕಿನಂದು ಗೃಹಲಕ್ಷ್ಮಿ ಯೋಜನೆಯ 13ನೆಯ ಕಂತಿನ ಹಣವನ್ನು ನಿಮ್ಮ ಖಾತೆಗಳಿಗೆ ಇವರು ಬಿಡುಗಡೆ ಮಾಡ್ತಾರಂತೆ. ಸ್ನೇಹಿತರೆ ನೋಡಿ, ನಾನು ಯಾರಿಗೆ ಇವರು ಬಿಡುಗಡೆ ಮಾಡ್ತಾರೆ ಅಂತಲೇ ಹೇಳ್ತೇನೆ. ಹಾಗಿದ್ರೆ ಈ ಜಿಲ್ಲೆ ಆ ಜಿಲ್ಲೆ ಅಂತ ನೋಡೋದಾದ್ರೆ ಸ್ನೇಹಿತರೆ ನೋಡಿ, ಬಿಡುಗಡೆ ಪ್ರತಿಯೊಂದು ಜಿಲ್ಲೆಗೂ ಕೂಡ ಇವರು ಬಿಡುಗಡೆ ಮಾಡ್ತಾರೆ. ಕರ್ನಾಟಕದಲ್ಲಿ ಇರುವಂತಹ ಎಲ್ಲ ಜಿಲ್ಲೆಗೂ ಕೂಡ ಇವರು ಒಂದೇ ಸಮಯದಲ್ಲಿ ಬಿಡುಗಡೆ ಮಾಡಲಾಗುತ್ತದೆ. ಆದರೆ ಜಮೆ ಮಾಡುವುದು ಕೆಲವೊಂದು ಜಿಲ್ಲೆಯ ಮಹಿಳೆಯರಿಗೆ ಬೇಗ ಬರಬಹುದು, ಇನ್ನು ಕೆಲವೊಂದಿಷ್ಟು ಜಿಲ್ಲೆಯ ಮಹಿಳೆಯರಿಗೆ ಸಮಯಕ್ಕೆ ತಕ್ಕಂತೆ ಬರದೇನೂ ಕೂಡ ಇರಬಹುದು. ಸೊ ಇದು ಯಾಕಾಗುತ್ತೆ ಅಂತಲೂ ಕೂಡ ನಾನು ನಿಮಗೆ ತಿಳಿಸ್ತೇನೆ. ಸೊ ಇವಾಗ ಏನು ಗುರು ನೀನು ಈ 11 ಮತ್ತು 12ನೆಯ ಕಂತಿನ ಹಣನೇ ಇನ್ನೂ ಕೂಡ ಬಂದಿಲ್ಲ, ಆದರೆ ಇವಾಗ 13ನೆಯ ಕಂತಿನ ಹಣದ ಬಗ್ಗೆ ಮಾತನಾಡ್ತಾ ಇದ್ದೀರಲ್ಲ ಅಂತಲೂ ಕೂಡ ನೀವು ಕೇಳಬಹುದು. ನೋಡಿ ಸ್ನೇಹಿತರೆ, ಇಲ್ಲಿ ಮಾಹಿತಿ ಪ್ರಕಾರ ಅಂತಂದರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಇದಾಗಲೇ ಇಲ್ಲಿ 90% ಅಧಿಕ ಮಹಿಳೆಯರಿಗೆ ಈ 11 ಮತ್ತು 12ನೆಯ ಕಂತಿನ ಹಣ ಜಮೆ ಆಗಿದೆ ಅಂತೆ. ಆದರೆ ಇಲ್ಲಿ ನಿಮ್ಮ ಸಮಸ್ಯೆಗಳನ್ನು ನೋಡೋದಾದ್ರೆ ಇಲ್ಲಿ 12ನೆಯ ಕಂತಿನ ಹಣ ಇನ್ನೂ ಕೂಡ ಜಮೆ ಆಗಿಲ್ಲ. ನೋಡಿ, ಈ 12ನೆಯ ಕಂತಿನ ಹಣ ನಿಮಗೆ ಇವತ್ತು ನಾಳೆ ಯಾವುದೇ ಸಮಯದಲ್ಲಾದರೂ ಕೂಡ ಬರುವಂತಹ ಸಾಧ್ಯತೆ ಆದರೆ ಇದೆ. ಸೊ ಇದನ್ನು ಕೂಡ ನೀವು ತಲೆಯಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಇಲ್ಲಿ ನಿಮಗೆ ಈ 11 ಅಂತಂದರೆ ಮ್ಯಾಕ್ಸಿಮಮ್ ಆಗಿ ನಿಮ್ಗೆ ಇಲ್ಲಿ 11ನೆಯ ಕಂತಿನ ಹಣ ಬಂದಿರಲೇಬೇಕು. ಇಂಥವರಿಗೆ ಇಲ್ಲಿ 12 ಮತ್ತು 13ನೆಯ ಕಂತಿನ ಹಣವನ್ನು ನಿಮ್ಮ ಖಾತೆಗಳಿಗೆ ಜಮೆ ಮಾಡಲಾಗುತ್ತದೆ. ಅಂತಂದರೆ ಇಲ್ಲಿ ಟೋಟಲ್ ಆಗಿ 13ನೆಯ ಕಂತಿನ ಹಣ ಅಂತಂದರೆ ಇಲ್ಲಿ 4,000 ರೂಪಾಯಿ ಅಂತ ನೀವು ಹೇಳಬಹುದು. ಯಾವ ರೀತಿ ಅಂತ ನಾನು ನಿಮಗೆ ತಿಳಿಸ್ತೇನೆ. ಯಾರು ಇದನ್ನು ಹೇಳಬಹುದು ಅಂತಂದರೆ, ಇದೀಗ ಯಾರಿಗೆ 1ರಿಂದ 11ನೆಯ ಕಂತಿನ ಹಣ ಕೊನೆಯದಾಗಿ ಬಂದಿದೆ ಅಂಥವರಿಗೆ 4,000 ರೂಪಾಯಿ ಹಣ ಬರುತ್ತೆ ಅಂತಲೇ ಹೇಳಬಹುದು. ಯಾಕಂತಂದರೆ ಇಲ್ಲಿ 4,000 ರೂಪಾಯಿ ಹಣ ಅನ್ನೋದು ಇದು 12ನೆಯ ಕಂತಿನ ಹಣ ಹಾಗೂ 13ನೆಯ ಕಂತಿನ ಹಣ ಇದಾಗಿರುತ್ತೆ ಸ್ನೇಹಿತರೆ. ಅಂತಂದರೆ ಈ 12ನೆಯ ಕಂತಿನ ಹಣ ಈಗ ಅಂತಂದರೆ ನೀವು ಈ ವಿಡಿಯೋ ನೋಡ್ತಾ ಇರುವಂತಹ ಸಮಯದಲ್ಲಿ ಇವಾಗಾದರೂ ಬರಬಹುದು, ನಾಳೆ ಆದರೂ ಬರಬಹುದು, ಕೆಲವೇ ದಿನಗಳಲ್ಲ ಅಂತಂದರೆ 2-3 ದಿನದ ಒಳಗಾಗಿ ನಿಮಗೆ ಈ 12ನೆಯ ಕಂತಿನ ಹಣವನ್ನು ನಿಮ್ಮ ಖಾತೆಗಳಿಗೆ ಹಾಕ್ತಾ ಇರ್ತಾರೆ. ಈ ವಿಡಿಯೋನ ನೀವು ನಾನು ಅಪ್ಲೋಡ್ ಮಾಡಿಬಿಟ್ಟು 2-3 ದಿನಗಳಾದಮೇಲೆ ನೋಡ್ತಾ ಇದ್ದೀರಾ ಅಂತಂದರೆ ಸೊ ಖಂಡಿತ ನಿಮಗೆ ಈ 12ನೆಯ ಕಂತಿನ ಹಣ ಬಂದೇ ಇರುತ್ತೆ. ಅವರು ಈ 13ನೆಯ ಕಂತಿನ ಹಣವನ್ನು ಕೇವಲ 1 ಅಥವಾ 2 ದಿನಗಳಲ್ಲಿ ಪಡ್ಕೊಳ್ತಾ ಇದ್ದಾರೆ. ಯಾಕಂತಂದರೆ ಈ ಡೇಟ್ ಅನ್ನೋದು 25 ಹತ್ತಿರದಲ್ಲೇ ಇದೆ. ಈ ಆಗಸ್ಟ್ 25 ತುಂಬ ಅಂತಂದರೆ ತುಂಬ ಹತ್ತಿರದ ದಿನಾಂಕ ಆಗಿರುತ್ತೆ. ಸೊ ಈ ಆಗಸ್ಟ್ 25ರಂದು ನಿಮ್ಮ ಖಾತೆಗಳಿಗೆ ಈ ಗೃಹಲಕ್ಷ್ಮಿ
ಯೋಜನೆಯ ಹಣವನ್ನು ಜಮೆ ಮಾಡಲಾಗುತ್ತದೆ ಸ್ನೇಹಿತರೆ. ಸೊ ಈ ಮಾಹಿತಿಯನ್ನು ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಇನ್ನೊಂದು ಏನು ಮಾಹಿತಿ ಅಂತಂದರೆ, ಇನ್ನು 2 ಮಾಹಿತಿಯನ್ನು ನಾನು ನಿಮಗೆ ಹೇಳೋದನ್ನು ಮರೆತೆ. ಸೊ ಇವಾಗ ಒಂದು ಮಾಹಿತಿನ ನಾನು ನಿಮಗೆ ಕೊಟ್ಟೆ ಈ 13ನೇ ಕಂತಿನ ಹಣದ ಬಗ್ಗೆ. ಇವಾಗ 2ನೇ ಮಾಹಿತಿ ಬಂದ್ಬಿಟ್ಟು ಸರ್ 11 ಮತ್ತು 12ನೇ ಕಂತಿನ ಹಣ ನಮ್ಮ ಖಾತೆಗಳಿಗೆ ಬಂದಿಲ್ಲ. ನೋಡಿ, ಈ 11 ಮತ್ತು 12ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬಂದಿಲ್ಲ ಅಂತಂದರೆ ನೀವು ಏನು ಮಾಡಬೇಕು ಅಂತ ನಾನು ನಿಮಗೆ ತಿಳಿಸಿಕೊಡ್ತೇನೆ. ನೋಡಿ, ನಿಮ್ಮ ಹತ್ತಿರದಲ್ಲಿ ಇರುವಂತಹ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ನೀವು ಭೇಟಿ ಮಾಡಬೇಕು, ಅಥವಾ ಇಲ್ಲಿ ಏನು ಒಂದು ಗ್ರಾಮ ಪಂಚಾಯಿತಿ ಅಂತ ಇರುತ್ತೆ, ಸೊ ಅಲ್ಲೂ ಕೂಡ ಈ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಆಪ್ಷನನ್ನು ಕೊಟ್ಟಿದ್ದರು. ಸೊ ಕೆಲವೊಂದಿಷ್ಟು ಸಮಯದಲ್ಲಿ ಇವರು ಕೊಟ್ಟಿದ್ದರು, ಆದರೆ ಇವರು ಕೊಡದೇನೂ ಇರಬಹುದು. ಆದರೆ ಈ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಒಂದು ಕಚೇರಿಯಲ್ಲಂತೂ ರೆಗ್ಯುಲರ್ ಆಗಿ ನಿಮ್ಮ ಸಮಸ್ಯೆಗಳಿಗೆ ಇವರು ಬಗೆಯನ್ನು ಹರಿಸ್ತಾರೆ. ನಿಮ್ಗೆ ಏನೇ ಒಂದು ತೊಂದರೆ ಇತ್ತು ಅಂತಂದರೆ ಅದಕ್ಕೆ ಇವರು ನಿಮಗೆ ಹೆಲ್ಪ್ ಮಾಡ್ತಾರೆ. ನೀವು ಅಲ್ಲಿ ಹೋಗಿಬಿಟ್ಟು ಕೇಳ್ಕೋಬಹುದು. ಯಾಕಂತಂದರೆ ಮಾಹಿತಿ ಪ್ರಕಾರ ಇಲ್ಲಿ 11 ಮತ್ತು 12ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜಮೆ ಮಾಡಲಾಗಿದೆ ಅಂತಲೂ ಕೂಡ ಅಪ್ಡೇಟ್ ಆದರೆ ಸಿಕ್ಕಿದೆ. ಆದರೆ ಇನ್ನೂ ಕೂಡ ಜಮೆ ಆಗಿಲ್ಲ ಅಂತಂದರೆ ಇನ್ನೂ ಕೂಡ ವೇಟ್ ಮಾಡಿ, ಈಗಲೇ ಹೋಗಿ ಕೇಳಬೇಡಿ, ವೇಟ್ ಮಾಡಿ. ಸೊ ಎಲ್ಲರಿಗೂ ಕೂಡ ನಿಮ್ಮ ಅಕ್ಕಪಕ್ಕದಲ್ಲಿ ಇರುವಂತಹ ಮನೆಯವರನ್ನ ಕೇಳಿ, ಅವ್ರಿಗೆ ಬಂದಿದೆ, ನಿಮಗೆ ಬಂದಿಲ್ಲ ಅಂದರೆ ಈ ಒಂದು ನಾನು ಹೇಳಿರುವಂತಹ ಈ ಒಂದು ಕೆಲಸವನ್ನು ನೀವು ಮಾಡಿ. ಮತ್ತು ಈ ಏನು ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಅಂತಂದರೆ ಈ 2,000 ರೂಪಾಯಿ ಹಣ ಇದೆಯಲ್ಲ, ಇದು ಪ್ರತಿ ತಿಂಗಳು ಕೂಡ ಕಂಟಿನ್ಯೂ ಆಗುತ್ತೆ. ಯಾವುದೇ ರೀತಿ ಒಂದು ಬಂದಾಗುತ್ತೆ ಗಿಂದಾಗುತ್ತೆ ಈ ಮಾತೆಲ್ಲ ಇಲ್ಲ. ಸೊ ಇದನ್ನು ಕೂಡ ನೀವು ತಲೆ ಇಟ್ಕೊಳ್ಳಿ. ಈ ಒಂದು ಲೋಕಸಭಾ ಎಲೆಕ್ಷನಲ್ಲಿ ಈ ಬಿಜೆಪಿ ಬಂದ ತಕ್ಷಣ ಈ ಕಾಂಗ್ರೆಸ್ನವರು ಈ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಹಾಕಲಿಕ್ಕೆ ಬಂದ್ ಮಾಡಿದ್ದಾರೆ ಅಂತಲೂ ಕೂಡ ಕೆಲವೊಂದಿಷ್ಟು ಅಪ್ಡೇಟ್ಗಳು ಹಾಗೆ ಹೀಗೆ ಫೇಕ್ ನ್ಯೂಸ್ಗಳು ಕೂಡ ಸ್ಪ್ರೆಡ್ ಆಗ್ತಾ ಇದ್ವು. ಸೊ ಇವೆಲ್ಲವನ್ನು ಕೂಡ ನಂಬಲಿಕ್ಕೆ ಹೋಗಬೇಡಿ. ಇದು ಕಂಟಿನ್ಯೂ ಆಗಿ ಚಾಲ್ತಿನೇ ಇದೆ. ಯಾಕಂತಂದರೆ ಈ 12ನೇ ಕಂತಿನ ಹಣ ಕೂಡ ಬಂದವರಿದ್ದಾರೆ, 11ನೇ ಕಂತಿನ ಹಣನೂ ಕೂಡ ಬಂದಂತಹ ಒಂದು ವ್ಯಕ್ತಿಗಳು ಕೂಡ ಇದ್ದಾರೆ. ಸೊ ಅಂಥವ್ರು ಯಾರಾದರೂ ಇದ್ರಿ ಅಂತಂದರೆ ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ, ನನಗೆ 11ನೇ ಕಂತಿನ ಹಣ ಬಂದಿದೆ, ನನಗೆ 12ನೇ ಕಂತಿನ ಹಣ ಬಂದಿದೆ, ಅಥವಾ ನಿಮಗೆ 10ನೇ ಕಂತಿನ ಹಣ ಬಂದಿದ್ದರೆ ನಮಗೆ 10ನೇ ಕಂತಿನ ಹಣ ಬಂದಿದೆ ಅಂತಲೇ ಕಾಮೆಂಟ್ ಮಾಡಿ. ಸೊ ಇದರಿಂದ ಈ ನಿಮ್ಮ ಕಾಮೆಂಟ್ಗಳನ್ನು ಎಲ್ಲರೂ ಕೂಡ ನೋಡ್ತಾರೆ. ಇದರಿಂದ ಅವ್ರಿಗೂ ಕೂಡ ಓ ಹೌದು ಈ ಹಣ ಬರ್ತಾ ಇದೆ ಅಂತ ಅವ್ರಿಗೂ ಕೂಡ ಒಂದು ಹೋಪ್ ಒಂದು ಅವ್ರ ತಲೆಯಲ್ಲಿ ಇರುತ್ತೆ. ಹಾಗಾಗಿ ನಾನು ನಿಮಗೆ ಹೇಳ್ತಾ ಇರೋದು. ಸೊ ಇದಿಷ್ಟಂತ ನೀವು ಮಾಡಲೇಬೇಕಾಗುತ್ತೆ ಸ್ನೇಹಿತರೆ. ಮತ್ತು ನೆಕ್ಸ್ಟ್ ಏನು ಅಂತಂದರೆ, ಈ 3ನೇ ಅಪ್ಡೇಟ್ ಬಂದುಬಿಟ್ಟು ಸರ್ ನಮಗೆ ಯಾವುದೇ ರೀತಿ ಒಂದು ಹಣ ನಮ್ಮ ಖಾತೆಗಳಿಗೆ ಬಂದೇ ಇಲ್ಲ. ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಎಲ್ಲರೂ ಕೂಡ ಪಡ್ಕೊಳ್ತಾ ಇದ್ದಾರೆ. ನಾವು ಕೂಡ ರೇಷನ್ ಕಾರ್ಡನ್ನು ಪಡೆದಿರುವಂತಹ ವ್ಯಕ್ತಿಗಳೇ, ನಮ್ಮ ಬಳಿನೂ ಕೂಡ ರೇಷನ್ ಕಾರ್ಡ್ ಇದೆ. ಆದರೆ ಇಲ್ಲಿ ಈ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಬರಬೇಕಾಗಿರುವಂತಹ ಹಣ ನಮ್ಮ ಖಾತೆಗಳಿಗೆ ಬಂದಿಲ್ಲ ಸರ್, ಯಾಕೆ ಈ ರೀತಿ ಆಗ್ತಾ ಇದೆ, ದಯವಿಟ್ಟು ನಮಗೆ ಒಂದು ಸಲಹೆಯನ್ನಾದರೂ ನೀವು ಕೊಡಿ ಅಂತ ಕೇಳ್ತಾ ಇದ್ರಿ ಸ್ನೇಹಿತರೆ. ಇದ್ರ ಬಗ್ಗೆಯೂ ಕೂಡ ನಾನು ನಿಮಗೆ ಮಾತನಾಡ್ತೇನೆ. ಯಾಕಂತಂದರೆ ಇಲ್ಲಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ನಲ್ಲಿ ಪ್ರಾಬ್ಲಮ್ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಬ್ಯಾಂಕ್ ಅಕೌಂಟ್ನಲ್ಲಿ ಪ್ರಾಬ್ಲಮ್ ಆಗಿರುತ್ತೆ, ಅಥವಾ ಇವಾಗ ನೀವು ಏನಾದರೂ ಈ ಅಕೌಂಟ್ ಚೇಂಜ್ ಅಂತಂದರೆ ನಿಮ್ಮ ಆಧಾರ್ ಕಾರ್ಡಿಗೆ ಮೊದಲಿಗೆ ಒಂದು ಅಕೌಂಟನ್ನು ಇಟ್ಕೊಂಡಿರ್ತಾರೆ, ನೆಕ್ಸ್ಟು ಆ ಅಕೌಂಟನ್ನು ನೀವು ಚೇಂಜ್ ಮಾಡ್ತೀರಾ ಅಂತಂದರೆ ನಿಮ್ಮ ಆಧಾರ್ ಕಾರ್ಡ್ಗೆ ಯಾವ ಒಂದು ಬ್ಯಾಂಕ್ ಅಕೌಂಟ್ ಲಿಂಕ್ ಇರುತ್ತೆ ಆ ಅಕೌಂಟನ್ನು ತೆಗೆದುಬಿಟ್ಟು ಮತ್ತೊಂದು ಬ್ಯಾಂಕ್ ಅಕೌಂಟ್ಗೆ ನೀವು ಲಿಂಕ್ ಮಾಡ್ತೀರಾ. ಗಮನದಲ್ಲಿಟ್ಕೊಳ್ಳಿ, ನಿಮ್ಮ ಒಂದೇ ಆಧಾರ್ ಕಾರ್ಡನ್ನು ಒಂದೇ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಮಾಡಲಿಕ್ಕೆ ಸಾಧ್ಯ. ಆದರೆ ಇಲ್ಲಿ ನಿಮಗೆ ಇರುವಂತಹ ಒಂದೇ ಒಂದು ಕಾರ್ಡು ಆಧಾರ್ ಕಾರ್ಡು. ಇಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ಗಳಲ್ಲಿ ನೀವು ಒಂದೇ ಬ್ಯಾಂಕ್ ಅಲ್ಲ ಸುಮಾರು ಅಕೌಂಟ್ಗಳನ್ನು ನೀವು ತೆರೀಬಹುದು. ಆದರೆ ಅಲ್ಲಿ ಲಿಂಕ್ ಮಾಡುವುದು ಕೇವಲ ಒಂದೇ ಒಂದು ಆಧಾರ್ ಕಾರ್ಡನ್ನು ನೀವು ಅಲ್ಲಿ ಲಿಂಕ್ ಮಾಡಬಹುದಾಗಿರುತ್ತೆ. ನೋಡಿ, ಈ ಮಾಹಿತಿ ಸಾಕಷ್ಟು ಜನರಿಗೆ ಗೊತ್ತಿರೋದಿಲ್ಲ. ನಮ್ಮ ವೀಡಿಯೋಸ್ಗಳಿಂದ ತುಂಬ ಜನರಿಗೆ ಹೆಲ್ಪ್ ಆಗಿದೆ, ನಿಮಗೂ ಕೂಡ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಸೊ ಈ ವಿಡಿಯೋನ ಕರ್ನಾಟಕದಲ್ಲಿ ಇರುವಂತಹ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲೀಸು, ರಿಲೇಷನ್ಸು ಮತ್ತು ನಿಮ್ಗೆ ಯಾರು ಗೊತ್ತಿದ್ದಾರೆ ಅಂಥವ್ರಿಗೆ ಈಗಲೇ ತಕ್ಷಣವೇ ಈ ವಿಡಿಯೋನ ಶೇರ್ ಮಾಡಿ. ಇದರಿಂದ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಓಕೆ, ಏನೇ ಡೌಟ್ ಇದ್ರೂ ಕೂಡ ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ನಿಮ್ಮೆಲ್ಲ ಸಮಸ್ಯೆಗಳಿಗೆ ನಾನು ಉತ್ತರವನ್ನು ಕೊಡುವಂತಹ ಕೆಲಸವನ್ನು ಕೊಡ್ತೇನೆ. ಸೊ ಯಾಕೆ ಈ ರೀತಿ ಒಂದು ಪ್ರಾಬ್ಲಮ್ ಆಗ್ತಾ ಇದೆ ಅಂತಲೂ ಕೂಡ ನಾನು ನಿಮಗೆ ಕಾಮೆಂಟ್ ಮುಖಾಂತರ ತಿಳಿಸ್ತೇನೆ. ಓಕೆ, ಯಾರಿಗೆ ಏನಾದರೂ ಸಮಸ್ಯೆ ಇತ್ತಂತಂದರೆ ಕಾಮೆಂಟ್ ಮಾಡಿ. ಓಕೆ, ಮತ್ತೆ ನಿಮಗೆ ಇದೇ ತರಹದ ಒರಿಜಿನಲ್ ಇನ್ಫಾರ್ಮೇಷನ್ ಅನ್ನು ತಗೊಂಡು ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಶುಭ ದಿನ. ಹ್ಯಾವ್ ಎ ನೈಸ್ ಡೇ.